ಜಿಂಗ ಲಕ 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 ಐ ಬರ್ರ 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 ಬಂದ್ರಾ ಬಂದೇ ಬಿಟ್ರಾ ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಬಾರೋ ಇವತ್ತು ನಿಮ್ಗೆ ಗೊತ್ತಾ ನಂಗೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮತ್ತೆ 4ನೇ T20 ಮ್ಯಾಚ್ ಕೂಡ ಇರುವಂತದ್ದು. ವಿನ್ ಆಗ್ಲಿ ಬಿಡ್ಲಿ ನಮ್ಗೆ ಫರಕ್ಕೆ ಬೀಳಲ್ಲ. ಏನಕ್ಕೆ ಅಂದ್ರೆ ಈಗಾಗಲೇ 3 ಮ್ಯಾಚ್ ಅನ್ನ ಕಂಟಿನ್ಯೂಸ್ ಗೆ ವಿನ್ ಆಗ್ಬಿಟ್ರೆ ನಾವು ಸೀರೀಸ್ ಅನ್ನ ವಿನ್ ಕೂಡ ಆಗಿದ್ವಿ. ಆದ್ರೂ ಕೂಡ 2 ಮ್ಯಾಚ್ ಆಚಾರಕ್ಕೆ ಆಡ್ಬೇಕಲ್ಲ, ಹಾಗಾಗಿ ಆಡ್ತಿದೀವಿ ಅಷ್ಟೇ. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಆದ್ರೂ ಕೂಡ ನ್ಯೂಜಿಲೆಂಡ್ಗೆ ಇದು ನೆಕ್ಸ್ಟ್ 2 ಮ್ಯಾಚ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ಯಾವ್ದಾದ್ರು ಸೀರೀಸ್ ಅಲ್ಲಿ ಕಂಟಿನ್ಯೂಸ್ ಗೆ ಸೋಲುತ್ತಾ ಅಂದ್ರೆ ತುಂಬಾ ಒಂಥರ ಗಿಲ್ಟ್ ಫೀಲ್ ಆಗ್ಬಿಡುತ್ತಲ್ಲ ಗುರು. ಹಾಗಾಗಿ ಏನಾದ್ರು ವಿನ್ ಆಗ್ಲೇಬೇಕು, 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ವಿನ್ ಆಗ್ಲೇಬೇಕು ಅಂತ ನ್ಯೂಜಿಲೆಂಡ್ ಕೂಡ ಕಾಯ್ತಾ ಇದೆ. ಅದಾದ್ಮೇಲೆ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಯಾವ ತರ ಆಡಿದ್ರೆ ನಿಮ್ಗೆ ಗೊತ್ತಲ್ಲ, ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್. ಹೇಳ್ಬೇಕು ಅಂದ್ರೆ ಎಷ್ಟು ರನ್ ಕೊಟ್ಟರು ಕೂಡ ನಾವು ಚೆಚ್ಬಿಡ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಾರೆ ನಮ್ಮ ಪ್ಲೇಯರ್ಸ್. ನೋಡ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಚೆಚ್ಚುತ್ತಿದ್ದಾರೆ ಅಂದ್ರೆ ಚೆಚ್ಚುತ್ತಿದ್ದಾರೆ. ನ್ಯೂಜಿಲೆಂಡ್ ಪ್ಲೇಯರ್ಸ್ ಮೋಟ್ ನೋಡ್ಕೊಬೇಕು ವಾಪಸ್ಸು. ಏನ್ ಗುರು ನಾವು ಇಂಡಿಯಾಕ್ ಬಂದ್ಬಿಟ್ಟು ಈ ತರ ಹೊಡ್ಸ್ಕೊಂತಿದೀವಲ್ಲ ಅಂತ. ಹಾಗಾಗಿ ಅವ್ರಿಗೆ 2 ಮ್ಯಾಚಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೊ ಇವತ್ತಿನ ಮ್ಯಾಚ್ ಅನ್ನ ಹಾಗೆ ಅನಲೈಸ್ ಕೂಡ ಮಾಡ್ತಾ ಹೋಗೋಣ. ಎಲ್ಲಿ ನಡೀತಿದೆ ಮ್ಯಾಚ್, ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪ್ಲೇಯರ್ ಯಾವ ತರ ಪರ್ಫಾರ್ಮ್ ಮಾಡ್ಬೋದು, ಅದಾದ್ಮೇಲೆ ಟೀಮಲ್ಲಿ ಏನೇನಾದ್ರು ಚೇಂಜಸ್ ಮಾಡ್ಕೊಳ್ತಾರ, ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಗುರು ಇವತ್ತು ಮ್ಯಾಚ್ ನಡೀತಿರೋದು ವಿಶಾಖಪಟ್ಟಣಂ ಸ್ಟೇಡಿಯಂ ಅಲ್ಲಿ. ಸೊ ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಇದುವರೆಗೂ ಸುಮಾರು 12 ಮ್ಯಾಚ್ ಈ ಒಂದು ಪಿಚ್ ಅಲ್ಲಿ ಕೂಡ ಆಗಿದೆ. 12 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡೋದು ವಿನ್ ಕೂಡ ಆಗಿದೆ. ಅದಾದ್ಮೇಲೆ 9 ಮ್ಯಾಚ್ ಚೇಸಿಂಗ್ ಮಾಡಿರೋ ಟೀಮಲ್ಲಿ ವಿನ್ ಕೂಡ ಆಗಿರುವಂತದ್ದು. ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ಕೂಡ ಅಷ್ಟೇ ನಾವು ಇಂಡಿಯಾದವರು ಏನಾದ್ರು ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಏನೋ ಚೇಸಿಂಗ್ ಅನ್ನ ಮಾಡಿದ್ವಿ ಅಂದ್ರೆ ಇವತ್ತು ಬರ್ದೇ ಇಟ್ಕೊಳ್ಳಿ, ನಾವೇ ವಿನ್ ಆಗೋದು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಪ್ಲೇಯರ್ಸ್ ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತ. ಏನು ನಮ್ಮ ನ್ಯೂಜಿಲೆಂಡ್ ಅವರು 200 ಟಾರ್ಗೆಟ್ ಕೊಟ್ಟರು ಕೂಡ ಅಷ್ಟೇ ಕೇವಲ ಒಂದು 10 ರಿಂದ 15 ಓವರ್ಲೆ ಮುಗ್ಸಾಕೋ ಕೆಪಾಸಿಟಿ ಈಗ ನಮ್ಮ ಟೀಮ್ ಪ್ಲೇಯರ್ಸ್ ಅಲ್ಲಿ ಕೂಡ ಬಂದಿರುವಂತದ್ದು. ಹಾಗೆ ಇವತ್ತಿನ ಮ್ಯಾಚ್ ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಬ್ಯಾಟಿಂಗ್ ಪಿಚ್ ಅಂದ್ರೆ ಕೇಳ್ಬೇಕಾ, ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಶಾರ್ಟ್ ಬೌಂಡರ್ಸ್ ಇದ್ದಿದ್ದಕ್ಕೆ ಚೆಚ್ಚಿ ಕೆಡು ಬಿಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಅದು ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ಚೆಚ್ಚಿ ಬಿಸಾಕ್ ಬಿಟ್ಟಿದ್ದಾರೆ. ಇದು ಕೂಡ ಅಷ್ಟೇ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಬೌಲರ್ಸ್ಗೆ ಸ್ಟಾರ್ಟಿಂಗ್ ಯಾರಿಗೆ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸ್ಪಿನ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಅಂದ್ರೆ ಪಿಚ್ ಸ್ವಲ್ಪ ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಡ್ಯೂ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಮತ್ತೆ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಈಸಿ ಕೂಡ ಆಗುತ್ತೆ. ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸ್ ಮಾಡೋ ಟೀಮ್ ಇಲ್ಲಿ ಆಲ್ಮೋಸ್ಟ್ ವಿನ್ ಕೂಡ ಆಗುವಂತದ್ದು. ಇನ್ನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ಪ್ಲೇಯಿಂಗ್ 11 ಕಡೆ ಪ್ರೆಡಿಕ್ಟೆಡ್ 11 ಕಡೆ ಬರೋದಾದ್ರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಒಬ್ಬ ಪ್ಲೇಯರ್ ಲಾಸ್ಟ್ 2 ಮ್ಯಾಚಸ್ ಕೂಡ ಸಖತ್ ಫ್ಲಾಪ್ ಆಡ್ತಾ ಇದಾರೆ. ಯಾರು ಸಂಜು ಸ್ಯಾಮ್ಸನ್. ಫಸ್ಟ್ನೇ ಮ್ಯಾಚ್ 6 ಅಂದ್ರೆ 2ನೇ ಮ್ಯಾಚ್ 6 ರನ್, ಲಾಸ್ಟ್ ಮ್ಯಾಚ್ ಅಂತೂ 0ಗೆ ಔಟ್. ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಹಾಗೆ ಅವರ ಜಾಕೆ ಈಸಿಲಿ ಬೇರೆ ಪ್ಲೇಯರ್ ನ ಕೂಡ ಹಾಕೊಬಹುದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ಫೆಬ್ರವರಿ 7 ಇಂದ T20 ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಪ್ಲೇಯರ್ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ಕಂಟಿನ್ಯೂ ಕೂಡ ಮಾಡ್ಕೋಬೇಕಲ್ಲ. ಹಾಗಾಗಿ ಅವ್ರನ್ನ ಕೂರಿಸ್ಬಿಟ್ಟು ಅವ್ರ ಜಾಕೆ ಶ್ರೇಯಸ್ ಅಯ್ಯರ್ನ ಯಾರಲ್ಲಿ ಹಾಕೋಬಹುದು ಅಂತ ಟೀಮ್ ನ್ಯೂಸ್ ಕೂಡ ಇರುವಂತದ್ದು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಸೊ ಹಾಗಾದ್ರೆ ಯಾವ ತರ ಪ್ಲೇಯಿಂಗ್ 11 ಇರುತ್ತೆ ಅಂದ್ರೆ ಅಭಿಷೇಕ್ ಶರ್ಮಾ ಇರ್ತಾರೆ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಬರ್ಬೋದು ಅಂತ ಕೂಡ ಇದೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್, ಆರ್ಶದೀಪ್ ಸಿಂಗ್, ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ನೋಡ್ಬೇಕು ಇವತ್ತಿನ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ನ್ಯೂಜಿಲೆಂಡ್ಗೆ ನಾವು ಈಗ ಕಂಟಿನ್ಯೂಸ್ಗೆ 3ಕ್ಕೆ 3 ವಿನ್ ಆಗ್ಬಿಟ್ಟು ಒಂದಾರು ವಿನ್ ಆಗಿ ಬಿಡಿಯೋಣ ಅಂತ ಒಂದು ಅವ್ರದ್ದು ಮನಸ್ಸಿನ ಮಾತು ಆತರ ಬರ್ತಾ ಇರತ್ತ ಅನ್ಸುತ್ತೆ. ಏನ್ ಗುರು ಲಾಸ್ಟ್ 3 ಮ್ಯಾಚಸ್ ಈ ತರ ಚೆಚ್ಚುತ್ತಿದಾರ ಅಂದ್ರೆ ಪಾಪ ಅವ್ರನ್ನ ಇಲ್ಲಿ ಕರ್ಸಿ ನಾವೇ ಹೊಡ್ ಕಳ್ಸಂಗ್ ಆಗ್ತಾ ಇದೆ. ಆ ತರನೇ ಫೀಲ್ ಆಗ್ತಾ ಇರೋದು. ಸೊ ಇವತ್ತಿನ ಮ್ಯಾಚ್ ಕೂಡ ಯಾವ ತರ ಚೆಚ್ಚುತ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ನ್ಯೂಜಿಲೆಂಡ್ ನ ಪ್ಲೇಯಿಂಗ್ 11 ಕಡೆ ಬರೋದ್ರೆ ಓಪನ್ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಬ್ರು ಓಪನರ್ಸ್ ಅಂತೂ ಕಂಪ್ಲೀಟ್ ಆಗಿ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಡಿವಾನ್ ಕಾನ್ವೆ ಕೂಡ ಆಗ್ತಿಲ್ಲ. ಅದಕ್ಕಿಂತ ಮುಂಚೆ ನಿಕೋಲಾಸ್ ನ ಕೂಡ ಹಾಕೊಂಡಿದ್ರು. ನಿಕೋಲಾಸ್ ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ. ಈ ಕಡೆ ಡಿವನ್ ಕನ್ವೆ ಕೂಡ ಪರ್ಫಾರ್ಮ್ ಮಾಡ್ತಿಲ್ಲ. ಇದು ಟೀಮಿಗೆ ದೊಡ್ಡ ಹೊಡೆತ ಕೂಡ ನೀಡ್ತಿರುವಂತದ್ದು. ಈಗಲೂ ಕೂಡ ಅಷ್ಟೇ ಏನಾದ್ರು ಚೇಂಜಸ್ ಮಾಡ್ಕೊಂಡ್ರು ಅಂದ್ರೆ ಚೇಂಜಸ್ ಮಾಡ್ಕೊಬಹುದು. ಬಟ್ ಇರೋ ರಿಪೋರ್ಟ್ ಗಳ ಪ್ರಕಾರ ಡಿವನ್ ಕನ್ವೆ, ಟೀಮ್ ಸಿಫರ್ಟ್, ಅದಾದ್ಮೇಲೆ ರಚಿನ್ ರವೀಂದ್ರ, ಗ್ರೇನ್ ಫಿಲಿಪ್ಸ್, ಮಾರ್ಕ್ ಚಾಪ್ಮಾನ್, ಮತ್ತೆ ಡೆರೆಲ್ ಮಿಚೆಲ್ ಸ್ಯಾಂಟ್ನರ್, ಮ್ಯಾಟ್ ಹೆನ್ರಿ, ಈಶ್ ಸೋದಿಕ್, ಎಲ್ ಜೆಮಿಸನ್ ಮತ್ತೆ ಲಾಕಿ ಫರ್ಗ್ಯೂಸನ್ ಬರ್ಬೋದು ಅಂತ ಒಂದು ಅಪ್ಡೇಟ್ ಕೂಡ ಇದೆಯಪ್ಪ.
ಏನು ಅಂತ ಕಾದ್ ನೋಡ್ಬೇಕು. ಏನಕ್ಕೆ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಕಂಪ್ಲೀಟ್ ಆಗಿ ಫೇಲ್ ಕೂಡ ಆಗ್ತದೆ ನ್ಯೂಜಿಲೆಂಡ್ ಕಡೆಯಿಂದ. ಅದಾದ್ಮೇಲೆ ಕಂಟ್ರೋಲ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡಕ್ಕೆ ಅಂದ್ರೆ ಈ ಕಡೆ ಬೆಂಕಿಗಳು ಹಂಗೆ ಇದಾವಲ್ಲಪ್ಪ ನಮ್ಮ ಟೀಮ್ ಅಲ್ಲಿ, ಹಾಗಾಗಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಈ ಸಲ ಬೌಲಿಂಗ್ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಕೊಬಹುದು. ಅದಾದ್ಮೇಲೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಏನಾದ್ರು ಚೇಂಜಸ್ ಮಾಡ್ಕೊಂಡ್ರು ಕೂಡ ಮಾಡ್ಕೊಬಹುದು, ಇಲ್ಲಾಂದ್ರೆ ಹಾಗೆ ಕಂಟಿನ್ಯೂ ಕೂಡ ಆಗ್ಬೋದು. ಇಲ್ಲಾಂದ್ರೆ ಈ 3 ಮ್ಯಾಚ್ ಸೋತಿರಕಾರು ಈ ಮ್ಯಾಚ್ ವಿನ್ ಆಗ್ಲೇಬೇಕು ಅಂತ ಏನಾದ್ರೂ ಒಂದು ಪ್ಲಾನ್ ನ ರೆಡಿ ಮಾಡ್ಕೊಂಡಿರ್ತಾರೆ. ನೋಡ್ಬೇಕು ಆಫ್ಟರ್ ಟಾಸ್ ನಮಗೆ ಕಂಪ್ಲೀಟ್ ಟೀಮ್ ರಿಪೋರ್ಟ್ ಸಿಕ್ಬಿಡುತ್ತೆ. ಇನ್ನ ಈ ಪಿಚ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ ನ ಯಾರ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಶಾನ್ ಕಿಶನ್ ಇಲ್ಲಿ 2 ಮ್ಯಾಚ್ ಅನ್ನ ಕೂಡ ಆಡಿದ್ರೆ 2 ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಮಿನಿಮಮ್ ಅಂದ್ರೂ 56 ಮಿನಿಮಮ್ ಕೂಡ ಇರುವಂತದ್ದು. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಸಖತ್ತಾಗಿರುವ ಕಮಲ್ ನ ಕೂಡ ಮಾಡಬಹುದು. ಲಾಸ್ಟ್ 2 ಮ್ಯಾಚ್ 56 ಇದೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಕೂಡ ಆಗಿರ್ತಾರೆ. ಈ ಪಿಚ್ ಅಲ್ಲಿ ಯಾವ ತರ ಆಡ್ಬೇಕು ಅಂತ ಕೂಡ ಗೊತ್ತಿರುತ್ತೆ. ಸೊ ಇವತ್ತು ಕೂಡ ಬೆಂಕಿ ಹೇಳ್ಸಿದ್ರು ಅಂದ್ರೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ನಿಜವಾಗ್ಲೂ ಬರ್ದಿಟ್ಕೊಂಡ್ಬಿಡಿ, ತಲೆ ಕೆರ್ಕೊಂಡ್ಬಿಡ್ತಾ ಇರ್ತಾರೆ. ನಂಗೆ ಏನ್ ಗುರು ಇದು, ಓಡಿಯಲ್ಲಿ ನೋಡಿದ್ರೆ ಇಂಡಿಯಾದವ್ರು ಆ ತರ ಆಡಿ ನಾವು ಸೀರಿಯಸ್ ಅನ್ನ ವಿನ್ ಆದ್ವಿ, T20 ನೋಡಿದ್ರೆ ಈ ತರ ಚಚ್ಚತಿರಲ್ಲ ಅಂತ ಪಕ್ಕ ಗಾಬರಿ ಆಗೋದಂತೂ ಬರ್ದಿಟ್ಕೊಬಿಡಿ. ಅದಾದ್ಮೇಲೆ ಯಾರು ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ 1 ಮ್ಯಾಚ್ ಅನ್ನ ನೋಡಿದರೆ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಒಂದು ಮ್ಯಾಚ್ ಕೂಡ ನಡೆಸಿ 2022 23 ಅವಾಗ ಒಳ್ಳೆ ಸ್ಕೋರ್ ಅನ್ನ ಕೂಡ ಮಾಡಿದ್ರೆ. ಇಬ್ರು ಕೂಡ ಎಕ್ಸ್ಪೀರಿಯನ್ಸ್ ಇರುವ ಬ್ಯಾಟ್ಸ್ಮನ್ಸ್ ಕೂಡ ಇದಾರೆ, ಇಶಾನ್ ಕಿಶನ್ ಮತ್ತೆ ಸೂರ್ಯಕುಮಾರ್ ಇದಾವೆ. ನೋಡ್ಬೇಕು ಇವತ್ತು ಮ್ಯಾಚ್ ಅಲ್ಲಿ ಯಾವ ತರ ಚಚ್ಚುತ್ತಾರೆ ಅಂತ. ಈ ಪಿಚ್ ಅಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬರೋದಾದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಅಕ್ಷರ್ ಪಟೇಲ್ ಕೂಡ ಈ ಪಿಚ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಜಸ್ಪ್ರೀತ್ ಬುಮ್ರಾಗೆ ಈ ಪಿಚ್ ಅಲ್ಲಿ ಇದುವರೆಗೂ 4 ವಿಕೆಟ್ ಕೂಡ ತೆಗೆದಿದ್ದಾರೆ. ಇವತ್ತು ಮ್ಯಾಚ್ ಅಲ್ಲಿ ಕೂಡ ನೋಡ್ಬೇಕು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಈ ಪಿಚ್ ಅನ್ನು ಹೊಸದಲ್ಲ, ಮುಂಚೆ ಕೂಡ ಇದರಲ್ಲಿ ಬೌಲಿಂಗ್ ಅನ್ನ ಕೂಡ ಮಾಡಿದ್ರೆ. ನೋಡ್ಬೇಕು ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಈ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ ನಾನ್ ಪ್ರೆಡಿಕ್ಟ್ ಮಾಡಲ್ಲ, ನೀವೇ ಪ್ರೆಡಿಕ್ಟ್ ಮಾಡಿ ಕಮೆಂಟ್ ಹಾಕ್ಬಿಡಿ ಯಾರ್ಯಾರು ಏನೇನ ರಿಪ್ಲೈ ಮಾಡ್ತಾರೆ ಅಂತ ನೋಡೋಣ. ನನ್ನ ಪ್ರಕಾರ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಚೇಸಿಂಗ್ ಮಾಡೋ ಪಿಚ್ ಇಲ್ಲಿ ಇದುವರೆಗೂ ವಿನ್ ಕೂಡ ಆಗಿದೆ. ಹಾಗೆ ಅದ್ರ ಬೇಸ್ ಮೇಲೆ ಹೋಗೋದಾದ್ರೆ ಚೇಸಿಂಗ್ ಮಾಡೋ ಟೀಮ್ ಇವತ್ತು ಕೂಡ ವಿನ್ ಆಗ್ಬೋದು. ನಿಮ್ಗೆ ಏನನ್ಸುತ್ತೆ ಈ ಮ್ಯಾಚ್ ಬಗ್ಗೆ ಇವತ್ತು ಏನೇನ್ ಆಗ್ಬೋದು ಅಂತ ಅನ್ಸುತ್ತೆ ಕಾಮೆಂಟಿಗೆ ಹಾಕಿ. ಮತ್ತೆ ಇನ್ನೊಂದು ನಾನು ಡಿವೋನ್ ಕಾನ್ ಇವತ್ತು ಆಡ್ಬೋದು ಅಂತ ಹೇಳಿದೀನಿ, ನಿಮ್ಗೆ ಏನನ್ಸುತ್ತೆ, ಆಡ್ತಾರ ಫ್ಲಾಪ್ ಆಗ್ತಾರ ಅದನ್ನು ಕೂಡ ಕಾಮೆಂಟಿಗೆ ಹಾಕಿ. ಸೊ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.